ಜಾತಿ ಗಣತಿ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಟೆಕ್ನಿಕಲಿ ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಸಲ್ಲಿಕೆಯಾಗಿದೆ. ರಾಜ್ಯದ 2 ಪ್ರಬಲ ಸಮುದಾಯಗಳ ವಿರೋಧ ಇದೆ. ಇಂಥ ಸಂದರ್ಭದಲ್ಲಿ 17ನೇ ತಾರೀಕು ನಾಡಿದ್ದು ಸಚಿವ ಸಂಪುಟ ಸಭೆ ಕರೆದಿರುವ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ, ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಅವರೊಬ್ಬರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ. ಈ ವರದಿಯ ಶಿಫಾರಸುಗಳನ್ನು ಈಗಲೇ ಜಾರಿ ಮಾಡೋದಿಲ್ಲ. ಒಂದು ಸಮಿತಿ ಮಾಡಿ 3 ತಿಂಗಳು 6 ತಿಂಗಳು ಟೈಮ್ ಕೊಡ್ತಾರೆ, ಅಧ್ಯಯನ ಮಾಡಿ ಇದನ್ನ ಅಂತ. ಇದರ ಬಗ್ಗೆ ಯಾರ್ಯಾರಿಗೆ ಅಬ್ಜೆಕ್ಷನ್ಗಳಿದಾವೋ ಸಮಿತಿಯ ಮುಂದೆ ಕಂಪ್ಲೇಂಟ್ ಮಾಡಿ ಅಂತಾರಂತೆ. ಈ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆರಂಭದಿಂದನೇ ಶುರು ಮಾಡೋಣ. ಒಕ್ಕಲಿಗರ ಸಂಘದ ಸಭೆಯಲ್ಲಿ ಕೇಳಿ ಬಂದ ಮಾತುಗಳು, ವಿರೋಧಿಸ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ರಾಜ್ಯ ಬಂದ್ ಮಾಡ್ತೀವಿ ಅಂತ. ಹೌ ಸೀರಿಯಸ್ ಇಟ್ ಮೇಗೋ? ಅದೇ ನಿಶ್ಚಿತವಾಗಿ ಪೊಲಿಟಿಕಲಿ ಮತ್ತು ಸೋಷಿಯಲಿ ನೋಡಿದಾಗ ಒಕ್ಕಲಿಗರು ಮತ್ತು ಲಿಂಗಾಯತರ ಒಂದು ವಿರೋಧ ಏನಿದೆ, ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದರ ಬಗ್ಗೆ ನಿಶ್ಚಿತವಾಗಿ ಅಂದರೆ ಈ ಒಂದು ನೋಡಿ, ಪ್ರತಿಭಟನೆಗಳು ನಡೀತವೆ. ಮೀಸಲಾತಿಯ ಪ್ರಶ್ನೆ ಬಂದಾಗ, ಜಾತಿ ಗಣತಿಯ ಪ್ರಶ್ನೆ ಬಂದಾಗ, ಒಂದು ಗುಂಪಿಗೆ ಬೆಣ್ಣೆ, ಒಂದು ಗುಂಪಿಗೆ ಸುಣ್ಣ, ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಯಾವಾಗ ಈ ವರದಿಗಳು ಬಂದಿವೆ ಅವಾಗೆಲ್ಲ ಇದಾವೆ. ಆದರೆ ಇದರಲ್ಲಿ ಕುತೂಹಲ ಏನು ಅಂತ ನನಗನ್ಸೋದು ನೋಡಿ, 2018ರ ಚುನಾವಣೆಗೆ ಮುಂಚೆ ಈ ವರದಿ ಬಂದಿತ್ತು, ಸಿದ್ದರಾಮಯ್ಯನವ್ರು ತರಲಿಲ್ಲ. 23ರಲ್ಲಿ ಅಧಿಕಾರಕ್ಕೆ ಬಂದರು, 24ರ ಲೋಕಸಭೆಯಲ್ಲಿ ತರಲಿಲ್ಲ. ಯಾಕೆ ತರಲಿಲ್ಲ? ಒಕ್ಕಲಿಗರು ಮತ್ತು ಲಿಂಗಾಯತರು ನಮ್ಮಿಂದ ದೂರ ಆಗ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಈ ವರದಿಯನ್ನು ತರಲಿಲ್ಲ. ಈಗ ಯಾಕೆ ತಂದಿದ್ದಾರೆ? ಚುನಾವಣೆ 28ಕ್ಕಿದೆ. ಈ ವರದಿ ಬಂದಿದ್ದೇ ಒಕ್ಕಲಿಗರು ಪ್ರತಿಭಟನೆಯನ್ನು ನಡೆಸಲಿ, ಲಿಂಗಾಯತರು ಪ್ರತಿಭಟನೆಯನ್ನು ನಡೆಸಲಿ. ಅಲ್ಲಿಗೆ ಪೇಚಿಗೆ ಸಿಲ್ಕೋರು ಯಾರು? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಹೌದು. ಯಾಕಂದರೆ ಡಿ ಕೆ ಶಿವಕುಮಾರ್ 2023ರಲ್ಲಿ ರಾಜಕಾರಣದ ಸೆಂಟರ್ ಸ್ಟೇಜಿಗೆ ಬಂದಿದ್ದೇ JDSನ 5% ಒಕ್ಕಲಿಗರ ಮತಗಳನ್ನು ಸೆಳೆದುಕೊಂಡು. 2006ಕ್ಕೇನು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು, ಅಲ್ಲಿಂದ ಯಾವುದೇ ಒಬ್ಬ ನಾಯಕ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಸಮುದಾಯದ ಮತಗಳನ್ನು ನಾನು ತರ್ತೀನಿ ಅನ್ನುವ ಮಟ್ಟಕ್ಕೆ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿರಲಿಲ್ಲ. ಬೈ ಡಿಫಾಲ್ಟ್ ಪರಮೇಶ್ವರ್ ಇದ್ದರು, ಬೈ ಡಿಫಾಲ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು. ದಲಿತ ಬಲಗೈ ಮತಗಳು ಹೆಚ್ಚು ಕಡಿಮೆ 40-50 ವರ್ಷದಿಂದ ಕಾಂಗ್ರೆಸ್ ಜೊತೆಗೆ ಇವೆ. ಕರೆಕ್ಟ್. ದೂರ ಹೋಗಿದ್ದ ಒಕ್ಕಲಿಗರ ಮತಗಳನ್ನು 20 ವರ್ಷದ ನಂತರ SM ಕೃಷ್ಣ ನಂತರ ನಾನು ತಗೊಂಡು ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದಾಗ ಅವರನ್ನು ನೋಡಿಕೊಂಡು JDSನ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆದವು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ನವೆಂಬರ್-ಡಿಸೆಂಬರ್ನಲ್ಲಿ ಅಂತ. ಆಗಲೇ ಸಿದ್ದರಾಮಯ್ಯನವರು ರಾಜಕೀಯ ಜಾಣತನದಿಂದ ಈ ಒಂದು ಬುಟ್ಟಿ ಒಳಗಿಂದ ಇದನ್ನು ಹೊರಗೆ ತೆಗೆದಿದ್ದಾರೆ. ಇದು ಹೊರಗೆ ಬಂದಾಕ್ಷಣ ಈಗ ನಾನು ಆ ಬೈಟ್ ನೋಡ್ತಿದ್ದಾಗ ಅಂದ್ಕೊಂಡೆ, ಏನು ಬಯಸ್ತಾ ಇದ್ರು ಸಿದ್ದರಾಮಯ್ಯನವರು, ಅದಾಗ್ತಾ ಇದೆ ಅಂತ. ಓಕೆ. ಕಾಂಗ್ರೆಸ್ನೊಳಗಡೆ ಒಂದು ಪರ ಒಂದು ವಿರೋಧ, ಒಬ್ರು ಹೀಗೆ ಹೇಳ್ತಿದ್ದಾರೆ, ಒಬ್ರು ಹಾಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನೊಳಗಡೆ ಚರ್ಚೆ ಜಾಸ್ತಿ ಆಗಿದೆ. BJP ನಾಯಕರ ಹೇಳಿಕೆಗಳು ಭಾಳ ಏನು ಆಕ್ರೋಶಭರಿತವಾಗಿಲ್ಲ. ಹೌದು. ಕಾಂಗ್ರೆಸ್ ನಾಯಕರ ಹೇಳಿಕೆಗಳೇ ಇವೆ. ಇಲ್ಲಿ ಡಿ ಕೆ ಶಿವಕುಮಾರ್ಗಿರ್ತಕ್ಕಂಥ ಪೇಚು ಏನಂತಂದರೆ, ಕಾಂಗ್ರೆಸ್ನ ಅಖಿಲ ಭಾರತೀಯ ಸ್ಟ್ಯಾಂಡ್ ಜಾತಿ ಗಣತಿಯ ಪರವಾಗಿದೆ.
ಹೌದು. ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಜಾತಿ ಗಣತಿ ಬೇಕು, 2020 ಜನಗಣತಿಯಲ್ಲಿ ನೀವು ಜಾತಿ ಗಣತಿಯನ್ನು ಮಾಡಿಸ್ಬೇಕು ಅಂತ ಬಿಜೆಪಿ ಸರ್ಕಾರಕ್ಕೆ ಪದೇ ಪದೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟದ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನು ತರಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ತೆಲಂಗಾಣದಲ್ಲಿ ಬಂತು, ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟದಲ್ಲಿದ್ದಾಗಲೇ ಜಾತಿ ಗಣತಿ ಹೊರಗಡೆ ಬಂತು. ಈಗ ನೀವು ನಾಳೆ ಕ್ಯಾಬಿನೆಟ್ನಲ್ಲಿ ಒಂದು ಯಾವುದೋ ಸಬ್ ಕಮಿಟಿ ಮಾಡ್ಬೋದು, ನಾಳೆ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಂದು ಯಾವುದೋ ಎಕ್ಸ್ಪರ್ಟ್ ಕಮಿಟಿ ಮಾಡ್ಬೋದು, ನೀವು ಅದರ ಹತ್ರ ಹೋಗಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಇವತ್ತಿನ ಸಂಜೆಯ ಸಭೆಯ ನಂತರ ಹಿ ಹ್ಯಾಸ್ ಟು ಮೇಕ್ ಹಿಸ್ ಸ್ಟ್ಯಾಂಡ್ ಕ್ಲಿಯರ್. ನೀವು ಜಾತಿ ಗಣತಿಯ ಪರವಾಗಿದ್ದೀರೋ ಜಾತಿ ಗಣತಿಯ ವಿರುದ್ಧ ಇದ್ದೀರೋ ಅಂತ. ಅಲ್ಲಿಗೆ ಪ್ರಶ್ನೆ ಬರುತ್ತೆ, ಒಕ್ಕಲಿಗರ ನಾಯಕನಾಗಿ ಡಿ ಕೆ ಶಿವಕುಮಾರ್ ಗುರುತಿಸ್ಕೊಳ್ಬೇಕು, ಕಾಂಗ್ರೆಸ್ನ ಅಂದರೆ ಆ ದ್ವಂದ್ವದಲ್ಲಿ ಡಿ ಕೆ ಶಿವಕುಮಾರ್ನ ಸಿಲುಕಿಸುವ ಪ್ರಯತ್ನದ ಭಾಗವಾಗಿ ಈ ಜಾತಿ ಗಣತಿ ಏಕಾಏಕಿ ಹೊರಗಡೆ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ನಾನು ಅದಕ್ಕೆ ನಿನ್ನೆ ಹೇಳಿದೆ, ಪೊಲಿಟಿಕಲಿ ನಥಿಂಗ್ ಈಸ್ ರೈಟ್, ನಥಿಂಗ್ ಈಸ್ ರಾಂಗ್. ದಟ್ ಈಸ್ ಯುವರ್ ಪೊಲಿಟಿಕಲ್ ಸ್ಟ್ರಾಟಜಿ. ಡಿ ಕೆ ಒಂದು ಸ್ಟ್ರಾಟಜಿ ಮಾಡ್ತಾರೆ, ಸಿದ್ದರಾಮಯ್ಯ ಒಂದು ಸ್ಟ್ರಾಟಜಿ ಮಾಡ್ತಾರೆ. ಬಟ್ ಈಗ ಇದು ಬಂದಿದ್ದು ನಾವು ಚರ್ಚೆ ಮಾಡಿದ್ವಿ 2 ಕಾರಣಗಳಿಂದ ಅಂತ ನನಗನ್ಸೋದು. ವರ್ತಮಾನದಲ್ಲಿ ಡಿ ಕೆ ಶಿವಕುಮಾರನ್ನ ಪೇಚಿಗೆ ಸಿಲುಕಿಸಿ ಒಂದು ರೀತಿಯ ಡಿಸ್ರಪ್ಷನ್ ಟೆಕ್ನಿಕ್ ಇದು. ಅಂದರೆ ಕಾಂಗ್ರೆಸ್ನಲ್ಲೇ ಹಿಂದುಳಿದ ವರ್ಗ, ದಲಿತರು, ಮುಸ್ಲಿಮರು ಒಂದು ಕಡೆ, ಒಕ್ಕಲಿಗರು, ಲಿಂಗಾಯತರು ಇನ್ನೊಂದು ಕಡೆ. ಇದರ ಲಾಭ ಯಾರಿಗೆ ದೊರಕುತ್ತೆ, ಇದರ ನಷ್ಟ ಯಾರಿಗಾಗತ್ತೆ, ಇದನ್ನೇನು ಗೊತ್ತಾಗಲಿಕ್ಕೆ ತುಂಬ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. 10 years ಡೌನ್ ದ ಲೈನ್ ಈ ಚರ್ಚೆಯನ್ನು ಹುಟ್ಟುಹಾಕಿ ತನ್ನ ಒಂದು ಹೆಸರನ್ನು, ಇದು ಎಲ್ಲ ಪ್ರತಿಯೊಬ್ಬ ರಾಜ, ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಬಯಸ್ತಾನೆ, ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ. ಹೌದು. ಆ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ಒಂದು ಜಾತಿ ಗಣತಿ ಅಂತಿರೋ, ಸರ್ವೇಕ್ಷಣೆ ಅಂತಿರೋ, ಇದನ್ನು ತರಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ ಕಾಂತರಾಜ್ ವಿದೌಟ್ ಸೈನ್ ಇದನ್ನು ಕೊಟ್ಟಿದ್ರು? ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ ಇದು 100%? ಈಗ ಜನಗಣತಿ ಮಾಡುವ ಏಜೆನ್ಸಿ ಸೈಂಟಿಫಿಕಲಿ ನಮ್ಮಲ್ಲ ಸೆನ್ಸಸ್ಸನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ನೋ ಡೌಟ್ ಅದು ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರಲ್ಲೇ ಅದನ್ನು ಶಿಕ್ಷಕರನ್ನು ಬಳಸ್ಕೊಳ್ಳಾಗತ್ತೆ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಸರ್ವೇಕ್ಷಣೆ ಅದು ಸೈಂಟಿಫಿಕಲಿ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರವೇ ಒಪ್ಕೊಳ್ತಾ ಇದೆ, ಹಿಂದುಳಿದ ವರ್ಗದ ನಾಯಕರು ಒಪ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ಈಗ ಇದನ್ನು ತಂದಿರತಕ್ಕಂಥ ಉದ್ದೇಶವೇ ಒಂದು ಪೊಲಿಟಿಕಲ್ ಡಿಸ್ರಪ್ಷನ್ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನು ಈಗ ನೋಡಬೇಕು, ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ನೇವಿಗೇಟ್ ಮಾಡ್ತಾರೆ. ಯಾಕಂದರೆ ಹಿಂದುಳಿದ ವರ್ಗದ ಬಹಳಷ್ಟು ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ, ಕಾಂಗ್ರೆಸ್ನ ಒಂದು ಸ್ಟ್ಯಾಂಡ್ ಇದೆ ಜಾತಿ ಗಣತಿಯ ಬಗ್ಗೆ. ಆ ಸ್ಟ್ಯಾಂಡ್ಗೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕಾಗತ್ತಾ? ಅವ್ರೇನು ಹೇಳ್ತಾರೆ? ದಿಸ್ ಇಸ್ ವೆರಿ, ನನಗೆ ಜಾತಿ ಗಣತಿ ಏನೋ ಈ ಜಾತಿ ಗಣತಿಯನ್ನು ಇಟ್ಕೊಂಡು ಪೊಲಿಟಿಕಲಿ ಕೆಲವರು ಹೇಳ್ತಾರೆ, ಇಲ್ಲ ಈಗ ಒಕ್ಕಲಿಗರು ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ. ನನಗೆ ಹಂಗೆ ಅನಿಸಲ್ಲ. ಯಾಕಂದರೆ ಪಾಲಿಟಿಕ್ಸ್ ಆ್ಯಂಡ್ ಇಲೆಕ್ಟ್ರಲ್ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ದ ಕೆಮಿಸ್ಟ್ರಿ, ನಾಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ವ, 1000 ಓಟ್ ಇದ್ದವರು MLA-ಗಳಾಗಿಲ್ವಾ ಅಂತ. ನೀವು ಹಾಗೆ ಇದ್ದಿದ್ರೆ ಮುಸ್ಲಿಂ ಅತಿ ಹೆಚ್ಚು ಜನಸಂಖ್ಯೆ ಇರುತ್ತೆ. ಅನೇಕ ನೀವು ಮೈಸೂರು ತೆಗೆದುಕೊಳ್ಳಿ, ಹೌದು ಅಲ್ವಾ, ಹುಬ್ಳಿ ತೆಗೆದುಕೊಳ್ಳಿ, ಬಾಗಲಕೋಟೆ ತೆಗೆದುಕೊಳ್ಳಿ, ವಿಜಯಪುರ ನಗರ ತೆಗೆದುಕೊಳ್ಳಿ, ಕಲಬುರಗಿ ತೆಗೆದುಕೊಳ್ಳಿ, ರಾಯಚೂರು ತೆಗೆದುಕೊಳ್ಳಿ, ಬಳ್ಳಾರಿ ತೆಗೆದುಕೊಳ್ಳಿ, ಕೊಪ್ಪಳ ಸಿಟಿ ತೆಗೆದುಕೊಳ್ಳಿ, ಹಾವೇರಿ ತೆಗೆದುಕೊಳ್ಳಿ, ದಾವಣಗೆರೆಗೆ ಬನ್ನಿ, ತುಮಕೂರಿಗೆ ಬನ್ನಿ. ಒಬ್ಬೊಬ್ಬ ಮುಸ್ಲಿಂ ಶಾಸಕ ಆಯ್ಕೆ ಆಗ್ತಕ್ಕಂಥದ್ದು ಯಾಕೆ ಕಠಿಣ ಆಗ್ತಾ ಇದೆ? ಬಿಕಾಸ್ ಆಫ್ ದ ಕೆಮಿಸ್ಟ್ರಿ. ಲಿಂಗಾಯತ ಒಕ್ಕಲಿಗೆ ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ, ಒಂದು ಪೊಲಿಟಿಕಲಿ. ಆದರೆ ಅದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಜಾತಿಗಳು ಹೇಗೆ ನೋಡ್ತವೆ ಅಂತಕ್ಕಂಥದ್ದನ್ನು ನಾವು ನಿನ್ನೆಯಿಂದ ರಿಯಾಕ್ಷನ್ನಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆಸ್ ಎ ಪೊಲಿಟಿಕಲ್ ರಿಪೋರ್ಟರ್ ಐ ಆಮ್ ಕ್ಯೂರಿಯಸ್, ಡಿ ಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆ ಏನು ಕೊಡ್ತಾರೆ? ಹಿಂಗೆ ಪ್ರತಿಕ್ರಿಯೆ ಕೊಟ್ಟರೆ ಒಕ್ಕಲಿಗ ಸಮುದಾಯ ಬೇಸರಿಸ್ಕೊಳ್ಳುತ್ತೆ. ನೀವು ಪಾರ್ಟಿ ಲೈನನ್ನು ತೆಗೆದುಕೊಂಡ್ರೆ, ಸರ್ಕಾರದ ಲೈನನ್ನು ತೆಗೆದುಕೊಂಡ್ರೆ, ನೀವು ಒಕ್ಕಲಿಗರ ಲೈನನ್ನು ತೆಗೆದುಕೊಂಡ್ರೆ ನ್ಯಾಚುರಲಿ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳ್ತಾರೆ, ನೀವು ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಓಡಾಡ್ತೀರಿ, ಅವ್ರು ನೋಡಿ ಪೊಲಿಟಿಕಲ್ ಪಾರ್ಟಿ ಲೈನನ್ನು ಬಿಟ್ಟು ಜಾತಿ ಲೈನನ್ನು ತೆಗೆದುಕೊಳ್ತಿದ್ದಾರೆ ಅಂತ. ಆ ಪೇಚಲ್ಲಿ ಸಿಲುಕಿಸ್ಲಿಕ್ಕೆ ಈ ಜಾತಿ ಗಣತಿ ಇಷ್ಟು ತರಾತುರಿಯಲ್ಲಿ ಬಂದಿದೆ ಅಂತ ನನಗನ್ಸುತ್ತೆ. ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ, ಹೆಂಗೆ ಒಕ್ಕಲಿಗರ ಲಿಂಗಾಯತರ ಬೇಜಾರನ್ನು ಕಡಿಮೆ ಮಾಡೋದಕ್ಕೆ ಏನಾದ್ರು ಸ್ಟ್ರಾಟಜಿ ಇದೆಯಾ ಸಿದ್ದರಾಮಯ್ಯನವ್ರ ಹತ್ರ? ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿನೇ ಇದು, ಅಹಿಂದಗಳು ಕನ್ಸಾಲಿಡೇಷನ್ ಆಗಲಿ, ಉಳಿದಿದ್ದು ಮುಂದೆ ನೋಡ್ಕೊಳ್ಳೋಣ ಅಂತನ?
ಅಜಿತ್, ಸಹಜ ಅಂದರೆ ಜಾತಿ ಜನಗಣತಿ ವರದಿಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿವರಗಳು ಬಹಿರಂಗ ಆಗ್ತಿದ್ದ ಹಾಗೆಯೇ ಎರಡು ಪ್ರಬಲ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಇದೆ. ತಂದೆ ಆಗಿರ್ತಕ್ಕಂಥ ಲೈನ್ನಲ್ಲಿ ಇದಕ್ಕೆ ಯಾವ ರೀತಿ ವಿರೋಧ ವ್ಯಕ್ತಪಡಿಸಬೇಕು, ಹೋರಾಟ ರೂಪಿಸುವ ಬಗ್ಗೆ ಇದು ಕಾನೂನಾತ್ಮಕವಾಗಿರ್ಬೋದು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಹೋರಾಟಕ್ಕೆ ಈಗಾಗಲೇ ರೆಡಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಏನು ಒಕ್ಕಲಿಗ ಶಾಸಕರ ಸಭೆ ನಡೆದರೆ ನಾಳೆ ಮುಖ್ಯಮಂತ್ರಿ ಬೀದರ್ಗೆ ಹೋಗಿ ಬಂದ ನಂತರದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕರ ಸಭೆಯನ್ನು ಕೂಡ ಮಾಡಬೇಕು ಅನ್ನುವಂಥ ನಿರ್ಣಯಗಳು ಆಗಿದೆ. ಹಾಗಾಗಿ ಶೀಘ್ರದಲ್ಲೇ ಆ ಸಭೆಯು ಕೂಡ ಆಗುತ್ತೆ. ಸಹಜವಾಗಿ ಇದಕ್ಕೆ ವಿರೋಧನೂ ಕೂಡ ವ್ಯಕ್ತಪಡಿಸಲಾಗುತ್ತೆ. ಆದರೆ ಈ ವಿರೋಧ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಮೂಡ್ತಾ ಇರುವಂಥ ಕಾರಣಕ್ಕಾಗಿ ಇದನ್ನು ಹೇಗಾದರೂ ಮಾಡಿ ಸಂಭಾಳಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ರೀತಿಯ ಸಲಹೆಗಳು ಕೂಡ ಬಂದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ವಿಚಾರವನ್ನು ಒಂದಷ್ಟು ಕಾಲ ಮುಂದೆ ಹಾಕ್ತಕ್ಕಂಥ ಪರಿಸ್ಥಿತಿಯನ್ನು ಹೇಗಾದರೂ ಮಾಡಿ ನಿಭಾಯಿಸ್ತಕ್ಕಂಥ ನಿಟ್ಟಲ್ಲಿ ಒಂದು ತಜ್ಞರ ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥ ಸಲಹೆ ಕೂಡ ಬಂದಿದೆ. ಆ ಕಾರಣಕ್ಕಾಗಿಯೇ 17ಕ್ಕೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥ ಒಲವು ಹೆಚ್ಚಾಗಿದೆ. ಆ ಬಗ್ಗೆ ನಿರ್ಧಾರ ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ಸಮಿತಿ ಇದರಲ್ಲಿ ಹಿರಿಯ ಅಧಿಕಾರಿಗಳಿರ್ತಾರೆ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ. ಹೆಚ್ಚುವರಿ ಮಾಹಿತಿಯನ್ನು ಈ ಸಮಿತಿ ಕೊಡಲಿಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಕೂಡ ಸೂಚನೆ ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆ. ಒಟ್ಟಾರೆ ಕನಿಷ್ಠ 3 ಇಲ್ಲವೇ ಗರಿಷ್ಠ 6 ತಿಂಗಳ ಅವಧಿ ಒಳಗಡೆ ಜಾತಿ ಜನಗಣತಿಯಲ್ಲಿ ಇರತಕ್ಕಂಥ ಶಿಫಾರಸುಗಳನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಒಂದು ಸಲಹೆ ರೂಪದಲ್ಲಿ ಇರತಕ್ಕಂಥ ವರದಿಯನ್ನು ಕೊಡಲಿಕ್ಕೆ ಈ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಈ ಸಮಿತಿಯು ಮುಂದೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನ ತಿಳಿಸ್ತಕ್ಕಂಥ ಮುಕ್ತ ಅವಕಾಶವನ್ನು ಕೂಡ ಜನರಿಗೆ ಕೊಡಲಾಗುತ್ತೆ. ಒಟ್ಟಲ್ಲಿ ಇರ್ತಕ್ಕಂಥ ಈಗ ಎದ್ದಿರ್ತಕ್ಕಂಥ ಸಮಸ್ಯೆಗೆ ಒಂದಷ್ಟು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದರ ಹೊರತಾಗಿಯೂ ಕೂಡ ಕೆಲವೊಂದಷ್ಟು ಶಾಸಕರುಗಳು ಇನ್ನೂ ಕೂಡ ಅಗ್ರೆಸಿವ್ ಮಾತಾಡ್ತಿಲ್ಲ. ಮೇಲ್ವರ್ಗಕ್ಕೆ ಸೇರಿದ್ರು ಕೂಡ ತುಂಬ ಅಗ್ರೆಸಿವ್ ಮಾತಾಡ್ತಿಲ್ಲ. ಯಾಕೆಂತಂದರೆ ಅವರಿಗೆ ಈ ಜಾತಿ ಗಣತಿಯಲ್ಲಿ ಕೆಲವೊಂದಷ್ಟು ಫ್ಯಾಕ್ಟ್ಗಳು ಅವರು ಕೂಡ ಲಭ್ಯ ಆಗ್ತವೆ, ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆಂತಂದರೆ ಇವತ್ತು ಬೆಳಗ್ಗೆ ವಿಕಾಸದಲ್ಲಿ ಒಬ್ಬ ಹಿರಿಯ ಒಕ್ಕಲಿಗ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ರು, ನಾವು ಬೆಳಗ್ಗೆ ಸಿದ್ದರಾಮಯ್ಯ, ರಾತ್ರಿ ಡಿ ಕೆ ಶಿವಕುಮಾರ್ ಜೊತೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳ್ತಾರೆ. ಅಂದರೆ ಅವರ ಕ್ಷೇತ್ರದಲ್ಲಿ 38% ಒಕ್ಕಲಿಗ ಮತಗಳು ಇರುವುದು ಗೊತ್ತಾಗ್ತಾ ಇದ್ದಾವೆ. ಇನ್ನುಳಿದಿರ್ತಕ್ಕಂಥ 62% ಇತರ ವರ್ಗಗಳು ಮತ ಇರತಕ್ಕಂಥದ್ದು ಈ ಒಂದು ಜಾತಿ ಗಣತಿಯ ಮಾಹಿತಿಯಿಂದ ನಮಗೆ ಕೆಲವೊಂದಷ್ಟು ಅಂಕಿಅಂಶಗಳು ಸಿಗ್ತಾ ಇದೆ. ಹಾಗಾದ್ರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಚರ್ಚೆಯನ್ನು ಮಾಡ್ತಾರೆ. ಅಂದರೆ ಕೆಲವೊಂದಷ್ಟು ನಕಾರಾತ್ಮಕವಾಗಿರ್ತಕ್ಕಂಥ ಮಾಹಿತಿಯ ಜೊತೆಗೆ ಒಂದಿಷ್ಟು ಪಾಸಿಟಿವ್ ಆಗಿರೋ ಮಾಹಿತಿಗಳು ಕೂಡ ಕೆಲವರಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದ ವರದಿಗಳು ಬಹಿರಂಗ ಆಗಲಿ, ಬಹಿರಂಗ ಆದ ನಂತರದಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಬರಲಿ ಅಂತಕ್ಕ ಅಭಿಪ್ರಾಯಗಳು ಕೂಡ ಇದೆ. ಇದೇ ಶಾಸಕರು ಹೇಳ್ತಾ ಇದ್ರು 38% ನಮ್ಮ ಸಮುದಾಯದ ಮತಗಳು ಇದ್ರೂ ಕೂಡ ಅದರಲ್ಲಿ 50% ಅಂದರೆ 20 ಲಕ್ಷದಷ್ಟು ಓಟ್ಗಳು ಅಂದರೆ 50% ಓಟ್ ಬೇರೆ ಕಡೆ ಹೋಗುತ್ತೆ, ಇನ್ನುಳಿದಿರ್ತಕ್ಕಂಥ ಮಾತ್ರ ನಮ್ಗೆ ಬರುತ್ತೆ. ಹಾಗಾದ್ರೆ ನಾವು ಅಷ್ಟೇ ಓಟಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ. ಹಾಗಾಗಿ ಅಹಿಂದ ಮತಗಳು ಕೂಡ ಬೇಕಾಗುತ್ತೆ. ಹಾಗಾದ್ರೆ ನಾವು ಯಾರ ಪರ ನಿಲ್ಲಬೇಕು, ಇದು ಬಹಳ ಪ್ರಮುಖ ಆಗಿದೆ. ನಾನು ಬೇಸಿಕಲಿ ಒಕ್ಕಲಿಗ ಆಗಿದ್ರು ಕೂಡ ನಾನು ಯಾರ ಪರ ಒಲವನ್ನು ವ್ಯಕ್ತಪಡಿಸಬೇಕಾಗುತ್ತೆ, ಮುಂದೆ ರಾಜಕಾರಣ ಲೆಕ್ಕಾಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ವರದಿಯಲ್ಲಿರ್ತಕ್ಕಂಥ ಸಂಪೂರ್ಣ ವಿಧಾನಸಭಾ ಕ್ಷೇತ್ರವಾರು ಇರತಕ್ಕಂಥ ಜಾತಿ ಲೆಕ್ಕಾಚಾರದ ಮಾಹಿತಿಗಳು ಕೂಡ ಬರಲಿ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂಥ, ಆರ್ಥಿಕವಾಗಿರುವಂಥ ಒಟ್ಟಾರೆ ಆ ಕ್ಷೇತ್ರದ ಜನರ ಪ್ರಗತಿಯ ಬಗ್ಗೆನೂ ಕೂಡ ಮಾಹಿತಿಗಳು ಸಿಕ್ಕಿದಾಗ ನಾವು ಒಂದು ರಾಜಕೀಯವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಪೂರ್ಣ ಪ್ರಮಾಣದ ವರದಿ ಬರಲಿ ಅಂತಕ್ಕಂಥ ಆಶಾವಾದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಇದು 17ನೇ ತಾರೀಕು ರಾಜ್ಯ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಈ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನೇನೆ ಸಚಿವರಿಗೆ ಕೊಡಲಾಗಿದೆ. ಸಚಿವರು ಸ್ಟಡಿ ಮಾಡಿ ಯಾವ ಒಂದು ಅಭಿಪ್ರಾಯಗಳನ್ನು ಸಂಪುಟದಲ್ಲಿ ವ್ಯಕ್ತಪಡಿಸ್ತಾರೆ, ಇವೆಲ್ಲದರ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅಂತಿಮವಾಗಿ ಹೇಗಾದರೂ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಆಗಿರ್ತಕ್ಕಂಥ ಚರ್ಚೆಯ ಭಾಗದ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.